ಇನ್ನು ಬೆಂಗಳೂರಿನ ವಾಹನ ಮಾಲೀಕರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಇನ್ನು ಮುಂದೆ ಫ್ರೀ ಪಾರ್ಕಿಂಗ್ ಮಾಡಿದ್ರೆ ದಂಡ ಬೀಳುತ್ತೆ. ಜಿಬಿಎ ವ್ಯಾಪ್ತಿಯ ರಸ್ತೆಗಳಲ್ಲಿ ಪಾರ್ಕಿಂಗ್ ಶುಲ್ಕ ಹೇರಿಕೆ ಮಾಡೋದಕ್ಕೆ ಮುಂದಾಗಿದೆ. ಹೊಸ ಪಾರ್ಕಿಂಗ್ ನಿಯಮಕ್ಕೆ ಸಿಟಿ ಮಧ್ಯ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಮನೆ ಮುಂದೆ ವಾಹನ ನಿಲ್ಲಿಸಿಲ್ಲ ಅಂದ್ರೆ ಎಲ್ಲಿ ನಿಲ್ಲಿಸಬೇಕು? ರಾಜ್ಯ ಸರ್ಕಾರವೇ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಲಿ. ಇದು ಟಿವಿ9ಗೆ ಬೆಂಗಳೂರಿನ ವಾಹನ ಮಾಲೀಕರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರ್ಯಾಯ ವ್ಯವಸ್ಥೆ ಮಾಡದೆ ದಂಡ ಅನ್ನೋದು ಸರಿಯಿಲ್ಲ. ನೋಡಿ, ಬೆಂಗಳೂರಿನ ವಾಹನ ಮಾಲೀಕರಿಗೆ ಜಿಬಿಎ ಶಾಕ್ ಕೊಟ್ಟಿತ್ತು. ಎಷ್ಟೆಷ್ಟು ಫೈನ್ ಅನ್ನು ಕಟ್ಟಬೇಕು ಅನ್ನುವಂಥ ಕುರಿತಂತೆಯೂ ಕೂಡ ಹೇಳಿತ್ತು. ನೋಡಿ, ದ್ವಿಚಕ್ರ ವಾಹನಗಳಿಗೆ ಪ್ರತಿ ಗಂಟೆಗೆ ಅಂದರೆ ರಸ್ತೆ ಬದಿ ಪಾರ್ಕಿಂಗ್ ಏನಾದರೂ ಮಾಡಿದ್ರೆ ಎ ವರ್ಗದ ರಸ್ತೆಗಳು 40 ರೂಪಾಯಿ, ಬಿ ವರ್ಗದ ರಸ್ತೆಗಳು 30 ರೂಪಾಯಿ, ಸಿ ವರ್ಗದ ರಸ್ತೆಗಳು 20 ರೂಪಾಯಿ ಅಷ್ಟು ಫೈನ್ ಅನ್ನು ಕಟ್ಟಬೇಕಾಗತ್ತೆ. ಫ್ರೀ ಪಾರ್ಕಿಂಗ್ ಇರೋದಿಲ್ಲ, ದಂಡ ಬೀಳುತ್ತೆ. ಜಿಬಿಎ ವ್ಯಾಪ್ತಿಯ ರಸ್ತೆಗಳಲ್ಲಿ ಪಾರ್ಕಿಂಗ್ ಶುಲ್ಕವನ್ನು ಹೇರಿಕೆ ಮಾಡಲಾಗುತ್ತೆ. ನೋಡಿ, ಕಾರು ಅಥವಾ ಜೀಪ್ ಅಂದರೆ ಲಘು ವಾಹನಕ್ಕೆ ಎ ವರ್ಗದ ರಸ್ತೆಗಳಿಗೆ 80 ರೂಪಾಯಿ, ಬಿ ವರ್ಗದ ರಸ್ತೆಗಳಿಗೆ 60 ರೂಪಾಯಿ, ಸಿ ವರ್ಗದ ರಸ್ತೆಗಳಿಗೆ 80 ರೂಪಾಯಿ, 20 ರೂಪಾಯಿ ಆ ರೀತಿಯಲ್ಲಿ ಮಾಡಿರುವಂಥದ್ದು. ಈಗ ಈ ಒಂದು ಶುಲ್ಕವನ್ನು ಗಮನಿಸಿದಂತಹ ಮಾಲೀಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಪರ್ಯಾಯ ವ್ಯವಸ್ಥೆ ಮಾಡ್ತಾ ಇಲ್ಲ, ಸರ್ಕಾರದಿಂದ ಯಾವುದೇ ರೀತಿ ವ್ಯವಸ್ಥೆ ಆಗದೆ ಈ ರೀತಿ ಶುಲ್ಕ ಹೇರೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ನಾನು ಮನೆ ಮಾಲೀಕರಿಗೆ ಹೇಳ್ತೀನಿ, ಅದನ್ನು ವಿರೋಧಿಸ್ತೀನಿ. ಯಾಕಂದರೆ ನಾವೆಲ್ಲರೂ ಜಿಬಿಎ ಲೆವೆಲಿರಲ್ಲ, ನಮಗೇನು ಗೌರ್ಮೆಂಟ್ 40 ಫೀಟ್ ರೋಡಿಗೆ ಕೊಟ್ಟಿರಲ್ಲ. ಅನಿವಾರ್ಯ ಇಲ್ಲಂದೆಲ್ಲ ಬಂದಿರ್ತೀವಿ, ಮನೆಗಳು ಕಟ್ಕೊಂಡಿರ್ತೀವಿ. ಇರೋದೇ ಒಂದು ಸ್ವಲ್ಪ ಚಿಕ್ಕ ಜಾಗ ಇರುತ್ತೆ. ಯಾಕಂದರೆ ರೆಂಟಲ್ಲಿ ಬಂದಿರ್ತಾರೆ, ಗಾರ್ಮೆಂಟ್ಸ್ಗೆ ಹೋಗಿರ್ತಾನೆ, ಬೈಕ್ ಇರ್ತಾನೆ, ಮನೆ ಓನರು 4-5 ಮನೆ ಕಟ್ಬಿಟ್ಟು ಪಾರ್ಕಿಂಗ್ ಜಾಗ ಇರಲ್ಲ, ಸೈಡಲ್ಲಿ ನಿಲ್ಲಿಸ್ಕೊಂತಾರೆ. ಅದ್ರಾಗೇನು ತಪ್ಪೇನಿಲ್ಲ. ಬಟ್ ಸಣ್ಣ ಏರಿಯಾಗಳಲ್ಲಿ ಅವರು ರೆಂಟ್ ಬರೋದೇ 30,000-20,000 ಬರುತ್ತೆ. ಅದರಲ್ಲೂ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಇರಲ್ಲ. ದಯವಿಟ್ಟು ಇದು ಜಿಬಿಎ ಇದು ಮಾಡ್ಕೊಂಡು ಸ್ವಲ್ಪ ಅವರೇ ಬೇಕಾದ್ರೆ ಗೌರ್ಮೆಂಟ್ ಜಾಗ ಎಲ್ಲ ಇದ್ದರೆ ಅದು ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ನಾನು ಮನೆ ಮಾಡ್ಕೊಳ್ತೀನಿ. ಏನು ಅವರ ನಿರ್ಧಾರ, ಅವ್ರ ತೀರ್ಮಾನ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ವೆಹಿಕಲ್ಲು ರೋಡ್ ಮೇಲೆ ಬಂದ ಮೇಲೆ ಎಲ್ಲರೂ ನಿಲ್ಲಿಸ್ಬೇಕಾದ್ರೆ ಎಲ್ಲಿ ನಿಲ್ಲಿಸ್ಬೇಕು? ಅವರು ಮನೆ ಮುಂದೆಗಡೆ ನಿಲ್ಗಡೆ ಮಾಡಬಾರ್ದು ಅಂತ ಇವ್ರು ಈಗ ಹೇಳ್ತಿದ್ದಾರೆ. ಇದೊಂದು ಸಮಸ್ಯೆನೂ ಹೌದು. ಅದಕ್ಕೆ ಪರಿಹಾರ, ಅದಕ್ಕೆ ಆಲ್ಟರ್ನೇಟಿವ್ ಏನಾರು ಕಂಡುಹಿಡಿದು ಇವರು ಕ್ರಮ ತಗೋಬೇಕು. ಏಕಾಏಕಿ ನಿಲ್ಲಿಸ್ಬೇಡಿ ಅಂತಂದರೆ ನಾಳೆ ಎಲ್ಲಿ ನಿಲ್ಲಿಸ್ತಾರೆ ಅವ್ರು ವೆಹಿಕಲ್? ದಂಡ ಹಾಕೋದೇ ಒಂದು ಪರಿಹಾರ ಅಲ್ಲ ಸರ್. ದಂಡ ಹಾಕೋದು ಜನಗಳನ್ನು ಎದುರಿಸಿ ಆಡಳಿತ ಮಾಡೋದಲ್ಲ. ಜನಗಳಿಗೆ ಆಲ್ಟರ್ನೇಟಿವ್ ಅದಕ್ಕೇನಿದೆ ಪರಿಹಾರಗಳನ್ನು ಕೊಟ್ಟು ಆಡಳಿತ ನಡೆಸಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ನನ್ನ ಪರ್ಸ್ನಲ್ ಒಪಿನಿಯನ್ ಅಂದರೆ ಅದು ತಪ್ಪು, ಇದು ಮಾಡಬಾರ್ದು. ಯಾಕಂದರೆ ಅದು ಮನೆ ಮುಂದೆ ಗಾಡಿ ನಿಲ್ಲಿಸ್ಕೊಳ್ಳೋಕ್ಕಾಗದೆ ಇನ್ನೆಲ್ಲಿ ನಿಲ್ಲಿಸೋಕ್ಕಾಗತ್ತೆ? ಇಲ್ಲ ಗೌರ್ಮೆಂಟ್ ಅದಕ್ಕೇನು ಆಲ್ಟರ್ನೇಟ್ ಆಪ್ಷನ್ ಕೊಡಬೇಕು. ಒಂದು ಯಾವುದಾದ್ರು ಗ್ರೌಂಡಲ್ಲಿ ಇದು ಪಾರ್ಕಿಂಗ್ ಮಾಡ್ಕೊಳ್ಳಿ ಅಂತ ಕೊಡಬೇಕು. ಮಾಮೂಲಿ ಹೇಗಿರೋ ಗಾಡಿಗಳಿಗೆ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಮಾಡ್ತೀರಿ, ವೆಹಿಕಲ್ ಟ್ಯಾಕ್ಸ್ ಎಲ್ಲ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, BBMP ಟ್ಯಾಕ್ಸ್ ಕಲೆಕ್ಟ್ ಮಾಡ್ತೀರಿ, ಎಲ್ಲ ಕಲೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಕೊಡಬೇಕಾದ್ರೆ ರೆಸ್ಪಾನ್ಸಿಬಿಲಿಟಿ ಜಾಗ ನಿಮ್ಮದೇ ಕೊಡಬೇಕು, ಗೌರ್ಮೆಂಟ್ ಕೊಡಬೇಕು. ಗೌರ್ಮೆಂಟ್ ಕೊಡ್ತಾ ಇಲ್ಲ. ಈಗ ಇರೋ ಮನೆ ಹತ್ರ ನಿಲ್ಲಿಸಬೇಡಿ ಅಂತ ಹೇಳಿದ್ರೆ ಎಲ್ಲಿ ನಿಲ್ಸೋಕ್ಕಾಗತ್ತೆ? ಸೊ ಗೌರ್ಮೆಂಟ್ ಅವರು ಸುಮ್ಮನೆ ಪೆನಾಲ್ಟಿ ಹಾಕೋದು, ಫೈನ್ ಹಾಕೋದು ಅದೂ ಕಷ್ಟನೇ. ಈಗ ಗೌರ್ಮೆಂಟ್ಗೆ ಏನಾದ್ರು ದುಡ್ಡಿನ ಅವಶ್ಯಕತೆ, ಟ್ಯಾಕ್ಸ್ ಕಲೆಕ್ಟ್ ಮಾಡಬೇಕಂತ ಮೋಟೋ ಇದ್ದಾಗ ಇದೊಂದು ಹೊಸ ರೂಲ್ಸ್ ತಂದಿರ್ಬೋದು.